ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್, ಟು ಮೈ ಚಾನಲ್. ಸೊ ಗೈಸ್, ಇವತ್ತು ಬ್ಲಾಗ್ ಮಾಡೋಕ್ಕೆ ರೀಸನ್ ಎಂತ ಇಲ್ಲ, ಹಾಗೆ ಒಂದು ರ್ಯಾಂಡಮ್ ಬ್ಲಾಗು, ಒಂದು ಈವ್ನಿಂಗ್ ಬ್ಲಾಗ್ ಅಂತ ಅಂದ್ಕೊಳ್ಳಿ. ಇವತ್ತು ಸಂಜೆ ಡಿನ್ನರ್ಗೆ ಹೊರಗೆ ಹೋಗ್ಬೇಕು ಅಂತ ಇದ್ದೀವಿ. ನೋಡುವ ಎಂತ ಆಗುತ್ತಂತ, ಮನೇಲೇ ಮಾಡೋದ ಹೊರಗೆ ಹೋಗೋದಾ ಅಂತ ಅಂದ್ಬಿಟ್ಟು. ಸೊ ಗೈಸ್, ಎಲ್ಲರೂ ನಾನು ಇನ್ಸ್ಟಾಗ್ರಾಮ್ ಅಂದರೆ ಕ್ಯಾಸ್ಟಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಫೋಟೋ ಅಪ್ಲೋಡ್ ಮಾಡಿದಾಗ ಎಲ್ಲರೂ ಹೇಗೆ ಮಾಡಿದ್ರಿ, ಎಷ್ಟಾಯಿತು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ನಾನು ಅದನ್ನು ಯಾರ ಕೈಲೂ ಮಾಡಿಸಿದ್ದಲ್ಲ, ಸೊ ನಾನೇ ಓನಾಗಿ ಮಾಡಿದ್ದು. ಎಷ್ಟಾಯಿತು ಅಂತ, ಹೇಗೆ ಮಾಡೋದು ಅಂತೆಲ್ಲ ಕೇಳಿದ್ರಲ್ವ, ಇವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ನಾನು ಅದು ಮಾಡೋವಾಗ, ಅಂದರೆ ಕ್ಯಾಸ್ಟಿಂಗ್ ಮಾಡೋವಾಗ ನನಗೆ ಅದು ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕಾಗ್ತಿಲ್ಲ, ಆಗಲಿಲ್ಲ. ಯಾಕೆ ಅಂದರೆ ಇವ್ರು ಅಳ್ತಿದ್ದಿದ್ದ ಕಾರಣಾಂತರಗಳಿಂದ ಇವ್ರು ಅಳ್ತಿದ್ರು ಅಂತ ನಮ್ಮ ಯಜಮಾನ್ರು ಸಿಟ್ ಮಾಡ್ಕೊಂಡು ನನ್ನ ಮೇಲೆ ಕೂಗಾಡಿದ್ರು. ಸೊ ಯಾವ ವ್ಲಾಗು ಮಾಡಬೇಡ, ಏನು ಮಾಡಬೇಡ, ಕ್ಯಾಸ್ಟಿಂಗ್ ಫುಲ್ ಕಂಪ್ಲೀಟ್ ಮಾಡು ಫಸ್ಟು ನೀನು ಅಂತ ಅಂದ್ಬಿಟ್ಟು ಕಿಚ್ಚಾಡೋದು. ಸೊ ನಾನು ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದು ಹೆಂಗೆ ಮಾಡಿದೆ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ಹಿಡ್ಕೊಂಡು ಹೆಂಗಪ್ಪ ಮಾಡೋಕ್ಕಾಗುತ್ತೆ ಗೈಸ್, ನಾನು ಇಟ್ಕೊಂಡು ಯಾವ ವ್ಲಾಗು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ವ್ಲಾಗ್ ಅವಾಗ ಆಮಾಸೆಗೊಂದು ಹುಣ್ಣಿಮೆಗೊಂದು ಅಪ್ಲೋಡ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ಕೋಬೇಡಿ. ನೋಡಿ, ಇವಾಗಲೂ ನಾನು ಎತ್ಕೊಂಡು ವ್ಲಾಗ್ ಮಾಡೋಕ್ಕಾಗುತ್ತಾ ಡಿಂಪನ್? ನೀನೇ ಅರ್ಥ ಮಾಡ್ಕೋಬೇಕು. ನೋಡಿ ಗೈಸ್, ಮೂತಿ ಹೆಂಗೆ ಮಾಡ್ತಾನೆ ನೋಡಿ, ಒಂದು ಸ್ವಲ್ಪ ಜೋರಾಗಿ ರೇಗಂಗಿಲ್ಲ ಇವನ ಮೇಲೆ. ಇಲ್ಲ ಬಿಡಮ್ಮ, ಅವನಿಗೆ ಗೊತ್ತಾಗುತ್ತೆ ಇವಾಗ, ಅವನಿಗೆ ಬೈತಾ ಇದ್ದೀನಿ ನಾನು, ಅವನಿಗೆ ಮುಗಿತಾ ಇರೋದಂತೆಲ್ಲ ಗೊತ್ತಾಗುತ್ತೆ. ಇಲ್ಲ ಬಿಡು, ಹಾಯ್ ಮಾಡು, ಹಾಯ್ ಗೈಸ್, ಹೌ ಆರ್ ಯು? ವಿ ಆರ್ ಗುಡ್. ಹಾಯ್ ಮಾಡು. ಸೊ ಗೈಸ್, ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡೋಣ. ಇದೊಂದು ಇದ್ದಿದ್ದೆ. ಸೊ ಇದನ್ನು ಮಾಡೋಕ್ಕೆ ಇದನ್ನು ತರ್ಸೋಕ್ಕೆ ನನಗೆ 1K ಮೇಲೆ ಜಾಸ್ತಿನೇ ಆಯಿತು, ಅಂದರೆ 1K ಸಮಥಿಂಗ್ ಆಯಿತು. ಇದನ್ನ ತರಿಸಿ 1 ವೀಕ್ ಆದಮೇಲೆ ಇದನ್ನು ಮಾಡಿದ್ದೀನಿ. ಎಷ್ಟು ರೋದನೆ ಕೊಡ್ತಾನೆ ಅಂದರೆ ಮಾಡಿಸ್ಕೊಳ್ಳೋದೇ ಇಲ್ಲ, ಎತ್ತಿಟ್ಟಿ ಮಾಡಿದ್ದೀನಿ. ಒಂದು ನಿಮಿಷ ಗೈಸ್, ಇದನ್ನ ಇಟ್ಕೊಂಡು ವ್ಲಾಗ್ ಮಾಡೋಕ್ಕಾಗಲ್ಲ. ಹಾಂ ಗೈಸ್, ಇದು 1K ಸಮಥಿಂಗ್ ಆಯಿತು. ಆ್ಯಂಡ್ ಎಲ್ಲಿ ಬಿಟ್ಬಿಡ್ತಾನೋ ಅಂತ ಭಯ ನನಗೆ. ಇದು ಅವ್ರು ಹೆಂಗೆ ಕೊಟ್ಟಿರ್ತಾರೆ ಪ್ಯಾಕೇಜ್ ಹೆಂಗೆ ಬಂದಿರುತ್ತೆ ಅಂದರೆ, ನಮಗೆ ಈ ಫ್ರೇಮೇ ಬೇರೆ, ಈ ಕ್ಲೇನೇ ಅಂದರೆ ಒಳಗಡೆ ಅದು ಕ್ಲೇ, ಅವ್ರು ಕೊಟ್ಟಿದ್ದು ಕ್ಲೇಯಲ್ಲಿ ಮಾಡಬೇಕು. ಈ ಕ್ಲೇನೇ ಬೇರೆ, ಇಷ್ಟು ಪಾರ್ಟೇ ಬೇರೆ, ಸ್ಟಿಕ್ಕರ್ಸ್ ಪಾರ್ಟೇ ಬೇರೆ, ಇದಿಷ್ಟು ಪಾರ್ಟೇ ಬೇರೆ ಕೊಟ್ಟಿರ್ತಾರೆ. ಎಲ್ಲ ಒಂದೊಂದು ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ನಾವೇ ಸ್ಟಿಕ್ ಆನ್ ಮಾಡಬೇಕು. ಅವರೇ ಕ್ಲೇ ಅಂದರೆ ಗ್ಲೂ ಕೂಡ ಕೊಟ್ಟಿರ್ತಾರೆ. ಆ ಕ್ಲೇನ ನಾವು ರೌಂಡ್ ಶೇಪಲ್ಲಿ ತೊಗೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ತೊಗೊಂಡು, ಆ ಸೈಜ್ನ ನಿಮ್ಮ ಈ ಕೈಯಲ್ಲಿ ಇಟ್ಕೊಂಡು, ಅದು ಇರುತ್ತಲ್ವ ರೌಂಡ್ ಶೇಪು, ಆ ರೌಂಡ್ ಶೇಪ್ ಮೇಲೆ ನಿಮ್ಮ ಪಾಪು ಕೈನ ಹಿಂಗೆ ಇಡ್ಸಿದ್ರೆ ನಿಮ್ಮ ಪಾಪು ಕೈ ಪ್ರಿಂಟ್ ಬರುತ್ತೆ. ಸೊ ಆ ಕೈ ಪ್ರಿಂಟ್ ಮೇಲೆ ಪೈಂಟ್ ಮಾಡಬೇಕು ಅಷ್ಟೇ. ನಾನು ಇಷ್ಟು ಮಾಡೋಕ್ಕೆ 10 ಟ್ರೈ ಮಾಡಿದ್ದೀನಿ. 10 ಟ್ರೈಯಲ್ಲಿ 1 ಟ್ರೈ ಪಾಸ್ ಆಯಿತು ಅಷ್ಟೇ. ಆ ಪೈಂಟು ಪ್ರಿಂಟ್ ಬಂದಮೇಲೆ ಅದಕ್ಕೆ ಪೈಂಟ್ ಮಾಡಿ ಒಂದ್ಸಲ ಪೈಂಟ್ ಮಾಡಿ ಒಣಗಿಸಿ ಇನ್ನೊಂದ್ಸಲ ಪೈಂಟ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಹಂಗೆ ಮಾಡಿರೋದು. ಸೊ ಇದಿಷ್ಟು ನನ್ನ ಮಗನ ಕ್ಯಾಸ್ಟಿಂಗ್ ಫೈನಲ್ ಲುಕ್. ಆ್ಯಂಡ್ ಇದೆಲ್ಲ ಸ್ಟಿಕ್ ಮಾಡೋಕ್ಕೂ ಅವರೇ ಗಮ್ ಕೊಟ್ಟಿರ್ತಾರೆ. ಈ ಬಾಟಲ್ಸ್ ಕೂಡ ಅವರೇ ಕೊಟ್ಟಿರೋದು. ಸೊ ಹಿಂದೆಗಡೆ ಒಂದು ಕಾರ್ಬನ್ ಕೊಟ್ಟಿರ್ತಾರೆ, ಇನ್ನೊಂದು ಆಚೆ ಕಡೆ ಒಂದು ಕಾರ್ಬನ್ ಕೊಟ್ಟಿರ್ತಾರೆ. ಓಪನ್ ಮಾಡೋಕ್ಕೆ, ಈ ಫ್ರೇಮ್ ಓಪನ್ ಮಾಡೋಕ್ಕೆ ನಮಗೆ ಬೇಕಾಗಿರೋಂಥ ವ್ಯವಸ್ಥೆ ಮಾಡಿರ್ತಾರೆ. ಅಂದರೆ ಇದನ್ನ ಓಪನ್ ಮಾಡಿ ನಾವು ಫ್ರೇಮ್ ಓಪನ್ ಮಾಡ್ಬೋದು. ಆ್ಯಂಡ್ ಇಷ್ಟೇ, ಅಷ್ಟೇನು ಕಷ್ಟ ಅನಿಸಲ್ಲ. ಈ ಕ್ಯಾಸ್ಟಿಂಗ್ಗಿಂತ ಮುಂಚೆ ನಾನು 3 ಕ್ಯಾಸ್ಟಿಂಗ್ ಟ್ರೈ ಮಾಡಿದ್ದೀನಿ. ಅಂದರೆ ಅದು ಇನ್ನೊಂದು ಥರ ಬರುತ್ತೆ ಗೊತ್ತಾ, ಕಲಿಸ್ಬಿಟ್ಟು ಪಾಪು ಕೈ ಇಟ್ಟು ಅದರಲ್ಲಿ 5 ಮಿನಿಟ್ಸ್ ಹೋಲ್ಡ್ ಆನ್ ಮಾಡಿ ಅದನ್ನು ತೆಗೆದ್ರೆ ಬರುತ್ತಲ್ವ, ಆ ಥರ ಮಾಡೋಕ್ಕೆ 3 ಸಲ ಟ್ರೈ ಮಾಡಿದೆ. ಅದನ್ನು ಮಾಡಿಸ್ಕೊಳ್ಳಿಲ್ಲ ನನ್ನ ಪುಣ್ಯಾತ್ಮ ನನ್ನ ಮಗ. ತುಂಬಾ ಅಜ್ಜಂಬಿಜ್ಜಿ ಮಾಡಿಬಿಟ್ಟ. ಕೈ ಹಿಡಿಸ್ಕೊತಾ ಇದ್ದ, ಕೈ ಒಳಗಡೆನೆ ಹಿಂಗೆಲ್ಲ ಮಾಡಿಬಿಡೋನು, ಅದು ಫುಲ್ ಹಾಳಾಗ್ಬಿಡ್ತಾಯಿತ್ತು. ಅದೇನು 10 ಟ್ರೈ ಕೂಡ ಮಾಡೋಕ್ಕಾಗಲ್ಲ, ಅದು ಒಂದೇ ಟ್ರೈಯಲ್ಲಿ ಹಾಳಾಗ್ಬಿಡುತ್ತೆ. ಸೊ ಅದು ನನಗೆ ಅಷ್ಟು ಯೂಸ್ಫುಲ್ ಅನಿಸಿಲ್ಲ. ಇದು 10 ಟ್ರೈ ಮಾಡಿದ್ರೂ ಯೂಸ್ಫುಲ್ ಆಯಿತು. ಸೊ ಎಲ್ಲರಿಗೂ ನಾನು ಸಜೆಸ್ಟ್ ಮಾಡೋದಿಷ್ಟೇ, ಆ ಥರ ಯಾರು ಮನೇಲೇ ಮಾಡೋದಾದರೆ ಆ ಥರ ಯಾರು ಬೈ ಮಾಡಬೇಡಿ. ಈಚೆ ಕಡೆ ನೀವು ಕರ್ಸಿ ಮಾಡಿಸ್ತೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟ್ 5 to 6K ಆಗುತ್ತೆ. ಇದು 1K ಅಲ್ಲೇ ಮುಗ್ದೋಯ್ತು ನನಗೆ. ಸೊ ಈಚೆ ಕಡೆ ಮಾಡೋದಾದರೆ ಅಷ್ಟಾಗುತ್ತೆ. ಮನೇಲೇ ಮಾಡಿ ಟ್ರೈ ಮಾಡಿ, ಅಂದರೆ ನಿಮಗೊಂದು ಮೆಮೊರೀಸ್ ಇರುತ್ತೆ. ಇದನ್ನು ಮಾಡುವಾಗ ನಮ್ಮ ಪಾಪು ಇಷ್ಟೆಲ್ಲ ಮಾಡ್ದ, ಇಷ್ಟೆಲ್ಲ ರಗಳೆ ಮಾಡ್ದ, ಆದರೂ ಇಷ್ಟೆಲ್ಲ ಮಾಡಿದ್ದೀವಿ ನಾವು ಅಂತ ನಿಮಗೊಂದು ಮೆಮೊರೀಸ್ ಇರುತ್ತೆ. ಸೊ ನನ್ನ ಸಜೆಷನ್ ಇಷ್ಟೇ. ಸೊ ಮನೇಲೇ ತೊಗೊಂಡ್ಬಂದು ಮಾಡಿ. ಫ್ಲಿಪ್ಕಾರ್ಟ್ ಇದ್ರ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ಅಂದರೆ ಪ್ರಮೋಷನ್ ಅಂತೂ ಅಲ್ಲ ಇದು.
ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಮುಂದೆ ಅವನಿಗೆ ಮೆಮೊರೀಸ್ ಇರುತ್ತೆ, ನಮ್ಮ ಕೈ ಹಿಂಗಿತ್ತು, ನನ್ನ ಕಾಲು ಹಿಂಗಿತ್ತು ಅಂತ ನೋಡ್ಕೊಬೋದು ಅವನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಾಡೋವಾಗಲೂ ತುಂಬ ಖುಷಿಪಟ್ಟೆ ಮಾಡಿದೆ. ಆದರೆ ನನ್ನ ಮಗ ಸ್ವಲ್ಪ ರಗಳೆ ಕೊಟ್ಟ ಅಷ್ಟೇ. ಅವನು ರಗಳೆ ಕೊಟ್ಟಿದ್ರಿಂದ ನೋಡಿ ಈಗಲೂ ಅಳ್ತಿದ್ದಾನೆ. ಅವನು ರಗಳೆ ಕೊಟ್ಟಿದ್ರಿಂದ ಯಜಮಾನ್ರು ಬೈದರು, ಅದಕ್ಕೆ ನಾನು ವಿಡಿಯೋ ಕ್ಲಿಪ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಗೈಸ್, ಸೊ ಫ್ರೆಂಡ್ಸ್, ಹಾಯ್ ಮಾಡಿ. ಸೊ ಗೈಸ್ ಬಂದರು ಹಾಯ್ ಮಾಡ್ತೀನಮ್ಮ. ಕಾಣಿಸ್ತಿಲ್ಲ ನೀನು, ಒಂದು ಇಟ್ಕೋ. ಸೊ ಗೈಸ್ ನಮ್ಮ ಯಜಮಾನ್ರು ಸೊ ಗೈಸ್ ಈಗ ನಮ್ಮ ಯಜಮಾನ್ರು ಬಂದರು. ಹಾಯ್ ಮಾಡು. ಹಾಯ್ ದಿಂಪು. ಚಿನ್ನಮ್ಮ ಹೇಳು, ರಾತ್ರಿಗೆ ಏನು ಮಾಡೋದು ಊಟ? ಏನ್ ಮಾಡೋದು? ಮಾಡದ ಈಚೆ ಕಡೆ ತಿನ್ನೋದ? ಏನಂದೆ ನೀನು? ಏನ್ ಸರಿ ಆಯ್ತು? ಈಚೆ ಕಡೆ ಹೋಗೋಣ. ಏನು ಆಗಲ್ಲ, ಫುಲ್ ಜನ ನೋಡ್ಕೊ ಬಂದು ಇಲ್ಲಿಗೆ ತಂದ್ಬಿಡ್ಬೇಕು ತಾನೆ ಮತ್ತೆ ಮನೆಗೇನೆ. ಕರ್ಕೊಂಡು ಹೋಗೋಣ. ಬೇಡ, ಫುಲ್ಲು ಹೋಗ್ಯದ. ಎಷ್ಟು ಜನ ಆಗುತ್ತೆ? ಏನಾಗುತ್ತೆ? ಏನೂ ಆಗೋಲ್ಲ, ಹೋಗೋಣ ಅವನು ಕರ್ಕೊಂಡು. ಇಲ್ಲ, ಆಫ್ ಮಾಡಲ್ಲ. ಹೇಳು, ಪರವಾಗಿಲ್ಲ, ಹೇಳು. ಇರಲಿ ಬಿಡು. ಗೈಸ್ ಹೋಗೋದ ಬೇಡ ಅಂತ ಪ್ಲಾನ್ ಮಾಡ್ತಿದ್ದೀವಿ. ಸೊ ಗೈಸ್ ಇಷ್ಟೇ ನಮ್ಮ ಬೇಬಿ ಕ್ಯಾಸ್ಟಿಂಗ್. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟೇ ನಾನು ಮಾಡಿರೋದು. ಪರವಾಗಿಲ್ಲ, ಚೆನ್ನಾಗೇ ಬಂದೈತೆ. ನನಗೆ ಫುಲ್ಲು ಟ್ರಾಫಿಕಲ್ಲಿ ನನಗೆ ಇಷ್ಟ ಆಯಿತು ಇದು. ಅಷ್ಟು ಕಷ್ಟ ಬಿದ್ದು ಮಾಡಿದ್ಮೇಲೆ ಇಷ್ಟ ಆಗಲೇಬೇಕಲ್ಲ. ಟಿಂಪು ಕಾಣಿಸ್ತಿದ್ಯಾ ವಿಡಿಯೋದಲ್ಲಿ? ಕಾಣಿಸ್ತಿದ್ಯಾ? ಸೊ ಗೈಸ್ ನಮ್ಮ ಮನೆಗೆ ಒಬ್ರು ನ್ಯೂ ಮೆಂಬರ್ ಬಂದಿದ್ದಾರೆ. ಅದು ಯಾರಂದ್ರೆ ದಟ್ ಈಸ್ ಕಾಲ್ಡ್ ಸಸ್ಪೆನ್ಸ್. ಸಸ್ಪೆನ್ಸ್ ಅನ್ನ ರಿವೀಲ್ ಮಾಡೋ ಟೈಮ್ ಇವಾಗ ಬಂದಿದೆ. ನಮ್ಮ ಮನೆಗೆ ನ್ಯೂ ಮೆಂಬರ್ ಬಂದಿದ್ದಾರೆ. ಅಲ್ಲ, ಯಾರಂತ ನಿನಗೂ ಗೊತ್ತಿಲ್ವಾ? ಡಿಂಪು ಅಲ್ಲ, ಗೊತ್ತಿಲ್ವಾ? ಸೊ ಗೈಸ್ ನಮ್ಮ ಮನೆಗೆ ಬಂದಿರೋ ನ್ಯೂ ಮೆಂಬರ್ ಇವರೇ. ಹೊಸದು ಫ್ರಿಡ್ಜ್ ಅನ್ನು ತಗೊಂಡಿದ್ದೀವಿ ನಾವು, ನೋಡಿ. ಇವರೇ ನಮ್ಮ ನ್ಯೂ ಮೆಂಬರ್. ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡುವ. ಕ್ಯಾಸ್ಟಿಂಗ್ನ ಪಾಪುಂದು ಇಲ್ಲಿಡೋಣ. ಅಷ್ಟೇ ಗೈಸ್, ಮತ್ತೆಂಥ ವಿಷಯ ಇಲ್ಲ. ನನ್ನ ಮಗ ಕುಣಿತವನೆ ಅಷ್ಟೇ. ಅವರೇ ನಮ್ಮ ಮನೆ ನ್ಯೂ ಮೆಂಬರ್, ನೋಡ್ಕೊಳ್ಳಿ. ಇವನು ನಮ್ಮನೆ ನ್ಯೂ ಮೆಂಬರ್, ಆದರೆ ಬಂದು 6 ತಿಂಗಳಾಯ್ತು ಅಷ್ಟೇ. ಸೊ ಗೈಸ್ ನಾವು ಇವಾಗ ಡಿನ್ನರಿಗೆ ಊಟ ಮಾಡೋಕ್ಕೆ ಔಟ್ಸೈಡ್ ಹೋಗಬೇಕು. ಮನೇಲೇನು ಮಾಡೋದು ಬೇಡ, ಸಂಡೇ ಇವತ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು ಹೇಳಿದೆ ಅವನಿಗೆ ಗೊಟ್ಟಿಗೆರೆಗೆ ಹೋಗಿ ಚಕ್ನ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು. ಅವ್ನು ಬೇಡ ಬಾಪನ್ ಕರ್ಕೊಂಡು ಇಷ್ಟೊತ್ತಿನಲ್ಲಿ ಹೋಗೋದು ಬೇಡ, ಅವ್ನಿಗೆ ಹುಷಾರು ತಪ್ತಾನೆ ಅಂತೇಳ್ಬಿಟ್ಟು ಇಲ್ಲೇ ಲೇಔಟಲ್ಲಿ ಕಬಾಬ್ ಮತ್ತು ಎಗ್ ರೈಸ್ ತೊಗೊಬರೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಫೈನಲಿ ವಿ ಡಿಸೈಡೆಡ್ ಟು ಎಗ್ ರೈಸ್ ಆ್ಯಂಡ್ ಕಬಾಬ್. ಸೊ ಬನ್ನಿ ಇವಾಗ ಅಲ್ಲಿ ಹೋಗಿ ತೊಗೊಂಡು ಬಂದು ಮನೆಯಲ್ಲೇ ತಿಂತೀವಿ. ಯಾಕಂದರೆ ಈಚೆ ಕಡೆ ತಿನ್ನೋದು ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಸರಿನೂ ಇರಲ್ಲ ನಮಗದು. ಸೊ ಮನೆಯಲ್ಲೇ ತೊಗೊಬಂದು ಮನೆಯಲ್ಲೇ ಡಿನ್ನರ್ ಮಾಡೋಣ. ಸೊ ಬನ್ನಿ ಹೋಗೋಣ. ಅವರು ಗಾಡೀಲಿ ರೌಂಡ್ ಹೊಡಿತವ್ರೆ, ತೋರಿಸ್ತೀನಿ. ನನ್ನ ಮಗನ ಕುಂದಿಸ್ಕೊಂಡು ಗಾಡಿ ಓಡಿಸ್ತವನೆ ನೋಡಿ ಗೈಸ್. ಅವನ್ನ ಒಂದು ಕೈಯಲ್ಲಿ ಕುಂದಿಸ್ಕೊಳೋದು, ಒಂದು ಕೈಯಲ್ಲಿ ಗಾಡಿ ಓಡಿಸೋದು ನನ್ನ ಗಂಡ. ನಡೀಲಿ ಹೋಗೋಣ. ಬಂದ್ರಪ್ಪ ಕಬಾಬು. ಏನೇನು ಆರ್ಡ್ರ್ ಮಾಡಿದ್ರಿ? ಸೊ ಗೈಸ್ ಇವಾಗ ಕಬಾಬ್ ಆಗ್ಲಿಕ್ಕೆ ಬಂದ್ವಿ. ಕಬಾಬ್ ಆರ್ಡ್ರ್ ಮಾಡಿದ್ದೀವಿ. ಸೊ ಎಗ್ ರೈಸ್ ಇಸ್ಕೊಂಡು ಬರೋ ಅಷ್ಟೊತ್ತಿಗೆ ಕಬಾಬ್ ರೆಡಿ ಇರುತ್ತೆ. ಬನ್ನಿ ಹೋಗಿ ಬರೋಣ. ಗೈಸ್ ಕಬಾಬ್ ಆರ್ಡ್ರ್ ಮಾಡಿ ಬಂದ್ವಿ.
ಎಗ್ ರೈಸ್ ತೊಗೊಳ್ಳೋಣ ಅಂತ ಪಕ್ಕದ ಅಂಗಡಿ ಎಗ್ ರೈಸು. ಇಲ್ಲಿ ಶವರ್ಮ ಮಾಡ್ತಿದ್ರು. ನಮ್ಮ ಯಜಮಾನ್ರು ಶವರ್ಮ ಬೇಕಂದಿದ್ದಕ್ಕೆ ಇವಾಗ ಶವರ್ಮ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇ ತಿಂತೀವಿ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಎಗ್ ರೈಸ್ ಒಂದು ಎಗ್ ರೈಸ್ ಪಾರ್ಸಲ್ ತೊಗೊಂಡು ಹೋಗೋದು. ಡಿಂಪು ಇಲ್ಲಿ ಪೋಟ ಅಮ್ಮ ಕೊಂಡು ಗೈಸ್ ಶವರ್ಮ ರೆಡಿ ಆಗ್ತಿದೆ. ಪಕ್ಕದಲ್ಲಿ ರೈಸ್ ಕೂಡ ರೆಡಿ ಆಗ್ತಾಯಿದೆ. ಇದು ಇನ್ನೂ ಲೇಟ್ ಆಗುತ್ತೆ ಅನ್ಸುತ್ತೆ. ಪಾಪ ಬೇರೆ ಹೊಲ್ಟೋನೆ. ಸೊ ಬನ್ನಿ ಇಸ್ಕೊಂಡು ಹೋಗೋಣ. ಪಕ್ಕದಲ್ಲಿ ರೈಸ್ ರೆಡಿ ಆಗ್ತಿದೆ. ನಮ್ಮ ಪಾಪ ಇಸ್ಕೊಳ್ಳೋಕ್ಕೂ ಕೂಡ ಬಿಡ್ತಾ ಇಲ್ಲ. ಇಯೋನ್ ಸಿಗ್ತವನೆ. ಇಟ್ಕೊ ಸೊ ಗೈಸ್ ಎಲ್ಲ ತಂದಿದ್ದಾಯಿತು. ಇವಾಗ ಮೊಟ್ಟೆ ಬೇಕಂತೆ ಅತ್ತೆಯವರಿಗೆ. ಅತ್ತೆ ಅಂದರೆ ನಮ್ಮಪ್ಪನ ಅಕ್ಕ ಅವರಿಗೆ. ಅವ್ರು ಕಾರ್ತಿಕ ಮಾಸದಲ್ಲಿ ಮನೇಲಿ ಮಾಡೋಲ್ಲ. ಸೊ ದಟ್ ನಮ್ಮ ಮನೇಲಿ ಬೇಯಿಸ್ಕೊಡ್ಬೇಕು ಈಗ. ಸೊ ತೊಗೊಂಡೋಗಿ ಬೇಯಿಸ್ಕೊಡೋಣ ಬನ್ನಿ. ಮೊಟ್ಟೆ ತೊಗೊಂಡೋಗೋಣ ಬನ್ನಿ. ಕೊಡ್ತಿದ್ದಾರೆ ಅಂಕಲ್. ಸೊ ಗೈಸ್ ಮೊಟ್ಟೆ ತೊಗೊಂಡು ಬಂದೆ. ಅತ್ತೆಯವರು ಕಾರ್ತಿಕ ಮಾಸದಲ್ಲಿ ತಿನ್ನಲ್ಲ, ನಾವು ಶ್ರಾವಣ ಮಾಸದಲ್ಲಿ ತಿನ್ನಲ್ಲ. ಸೊ ಅತ್ತೆಯವರಿಗೆ ಮೊಟ್ಟೆ ಬೇಯಿಸಿ ಕೊಡೋದು ಅಷ್ಟೇ ಕೆಲಸ. ಬೆಲ್ಗೆ ಚೆನ್ನಾಗಿರ್ಲೇ ಕೆಂಪಕ್ಕ ಕೈ ತೊಳ್ಕೊಂಡು ಇವಾಗ ಪಾಪನ ಮಲಗಿಸಿ ಊಟ ಮಾಡ್ತಿದ್ದೀವಿ. ವ್ಲಾಗ್ ಏನು ಮಾಡೋಣ. ಸೊ ಗೈಸ್ ಇವಾಗ ಊಟ ಮಾಡಿ ಮಲ್ಕೊತೀವಿ ಅಷ್ಟೇ, ಏನೇನಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಅಂದರೆ ನನ್ನ ವಿಡಿಯೋ ಇಷ್ಟ ಆಯಿತು ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ನನ್ನ ವೀಡಿಯೋನ ಶೇರ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಂದು ಯಾವುದೇ ವೀಡಿಯೋ ಆಗಲಿ ಬಂದರೆ ನನ್ನ ವೀಡಿಯೋ ಯೂಟ್ಯೂಬಲ್ಲಿ ಬಿಟ್ಟರೆ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.